ಯಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಇದರ ಅರ್ಥ, ಅಜ್ಞಾನವೆಂಬ ಕತ್ತಲಿನಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ಜ್ಞಾನವೆಂಬ ದೀಪದ ಕಡ್ಡಿಯಿಂದ ತೆರೆಸಿದ ಪೂಜ್ಯ ಗುರುಗಳಿಗೆ ನನ್ನ ನಮನಗಳು. ಇದನ್ನು ಸಲ್ಲಿಸ್ತಾ ನನ್ನನ್ನು, ನನ್ನ ಜೀವನದ ಮಾರ್ಗವನ್ನು ತೋರಿದಂಥ ಎಲ್ಲ ಗುರುಗಳಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಒಂದು ಚಿಕ್ಕದಾದಂತಹ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಬದುಕನ್ನು ನಾವು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ, ಒಬ್ಬರಿಂದ ಸಾಧ್ಯ ಇಲ್ಲ. ಸೊ ಹಾಗೆಯೇ ನಾವು ಇವತ್ತು ಗುರುಪೂರ್ಣಿಮೆ ಅಂತ ಎಲ್ಲ ಇಲ್ಲಿ ಸೇರಿದ್ದೀವಿ, ಗುರುಗಳಿಗೆ ವಂದಿಸಬೇಕು ಅಂತ ಹೇಳ್ತೀವಿ. ಆದರೆ ಇವತ್ತು ಒಂದೇ ದಿನ ನೀವೆಲ್ರಿಗೂ ವಿಶ್ ಮಾಡೋದು, ಪ್ರತಿದಿನ ಈ ಕೆಲಸವನ್ನು ನೀವು ಮಾಡೋದನ್ನ ಹವ್ಯಾಸವನ್ನಾಗಿ ಮಾಡ್ಕೋಬೇಕಲ್ವಾ? ಸೊ ಆಗ ಮಾತ್ರ ಗುರುಗಳಿಗೆ ನೀವು ನಮನವನ್ನು ಸಲ್ಲಿಸಾಗೆ ಆಗುತ್ತೆ. ನೋಡಿ, IAS ಆಗಬೇಕು, ಡಾಕ್ಟರ್ ಆಗಬೇಕು, ಕ್ರಿಕೆಟರ್ ಆಗಬೇಕು, ಏನೋ ಹಲವಾರು ಜಾಬ್ಗಳಿದೆ ಅಲ್ಲ, ಆ ಉದ್ಯೋಗಗಳಿಗೆ ನಾವು ಹೋಗ್ಬೇಕಂತ ಹೇಳಿದ್ರೆ ಮೊದಲನೆಯ ಹೆಜ್ಜೆನೇ ಶಿಕ್ಷಣ. ಹೌದಾ ಅಲ್ವಾ? ಈ ಶಿಕ್ಷಣ ನಿಮಗೆ ಯಾರು ಕಲಿಸ್ಕೊಡ್ತಾರೆ? ಗುರುಗಳಲ್ವಾ? ಆ ಗುರುಗಳು ನಮ್ಮ ಪ್ರತಿಯೊಂದು ಹೆಜ್ಜೆಗೆ ಮುನ್ನುಡಿಯನ್ನ ಹಾಡುವಂಥವರು ಆಗಿದ್ದಾರೆ. ಹೌದಲ್ವಾ? ಅಂಥವ್ರಿಗೆ ಪ್ರತಿದಿನ ನಾವು ಭಕ್ತಿ ಗೌರವ ನಮನಗಳನ್ನು ಸಲ್ಲಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರ್ಬೇಕು. ಆದರೆ ವೇದವ್ಯಾಸರನ್ನು ನಾವು ನೋಡಿದೀವಾ? ಎಲ್ಲ ಬರೀ ಕೇಳಿ ತಿಳ್ಕೊಂಡಿದೀವಿ, ಓದಿ ತಿಳ್ಕೊಳ್ತೀವಿ, ಅಥವಾ ಒಂದಷ್ಟು TV ನೋಡಿ ತಿಳ್ಕೊಂತೀವಿ. ಹೌದಾ? ಆದರೆ ನಮ್ಮ ಕಣ್ಮುಂದೆ ಇರುವಂತಹ ಎಷ್ಟೋ ನಿಸ್ವಾರ್ಥ ಸೇವೆಯನ್ನ ಮಾಡ್ತಾ ಇರ್ತಕ್ಕಂತಹ ಶಿಕ್ಷಕ ವೃಂದದವರು ಇದ್ದಾರೆ. ಇಲ್ಲಿ ಅವ್ರು ಯಾವುದೇ ಸ್ವಾರ್ಥ ಇಲ್ಲ, ನಿಸ್ವಾರ್ಥ ಸೇವೆ, ಫಲಾಪೇಕ್ಷೆ ಇಲ್ದಿರ ದುಡಿಯುವಂತಹ ಒಂದು ಜೀವ, ನಿಮ್ಮ ಏಳಿಗಾಗಿ ನಿಮ್ಮ ಬೆನ್ನಿಂದೆ ನಿಂತು ಪ್ರೋತ್ಸಾಹಿಸುವಂತಹ ಜೀವವೇ ಈ ಶಿಕ್ಷಕರ ವೃತ್ತಿ, ಗುರುಗಳು. ಒಂದು ಚಿಕ್ಕದಾಗಿರುವಂಥ ಒಂದು ಕಥೆಯನ್ನು ಹೇಳ್ತೀನಿ. ಇದು ನಿಮ್ಗೆಲ್ಲ ಗೊತ್ತಿರೋ ಅಂಥದ್ದೇ. ಅಬ್ದುಲ್ ಕಲಾಂ ಜಿ ಗೊತ್ತಾ ಎಲ್ರಿಗೂ? ಯಾರವರು? ಸೈಂಟಿಸ್ಟ್. ಆಮೇಲೆ ಭಾರತದ ರಾಷ್ಟ್ರಪತಿ ಆಗಿದ್ದಂತ ಒಳ್ಳೆಯ ಉನ್ನತ ಹುದ್ದೆಯನ್ನ ಅಲಂಕರಿಸಿದಂತಹ ವ್ಯಕ್ತಿ. ಹೌದಲ್ವಾ? ಅವರು ಬಾಲ್ಯದಲ್ಲಿ ನಿಮ್ಮ ಹಾಗೆ ಇದ್ರು. ಹೌದು ತಾನೆ? ಚಿಕ್ಕವರಿಂದಾನೇ ತಾನೆ ಅವರು ಬಂದಿದ್ದು. ಮೊದಲೇ ಅವ್ರು ಸೈಂಟಿಸ್ಟ್ ಆಗ್ಬಿಟ್ರ? ಇಲ್ಲ. ಸೊ ಹಾಗೆ ಅವರು ಕೂಡ ತಮ್ಮ ಬಾಲ್ಯದ ಒಂದು ನೆನಪನ್ನ ಒಂದು ಕಥೆಯ ಮೂಲಕ ಹೇಳಿದ್ದಾರೆ. ಅವರು 5ನೇ ತರಗತಿಯನ್ನ ಓದ್ತಾ ಇರಬೇಕಾದ್ರೆ ಅವರಿಗೆ ಶಿವಸುಬ್ರಹ್ಮಣ್ಯಂ ಅಂತಕ್ಕಂಥ ಒಬ್ಬ ಗುರುಗಳು ಇದ್ರು. ಆ ಗುರುಗಳು ಏನ್ ಮಾಡ್ತಾರೆ, ನಾವೆಲ್ಲ ಹೇಗೆ ನಿಮ್ಗೆ ಒಳಗಡೆ 4 ಗೋಡೆ ಮಧ್ಯ ಕರ್ಕೊಂಡೋಗಿ ಪಾಠಗಳನ್ನ ಮಾಡ್ತೀವಿ, ಅದೇ ರೀತಿ ಅವರು ಕೂಡ ಒಂದು ದಿನ ಹಕ್ಕಿಯ ಬಗ್ಗೆ ಪಾಠವನ್ನ ಮಾಡ್ತಾ ಇದ್ರು. ಹಕ್ಕಿ ಅಂದ ತಕ್ಷಣ ನಮ್ಗೆ ನೆನಪಾಗೋದೇನು? ಹಕ್ಕಿ ಎಲ್ಲ ಇರುತ್ತೆ, ಆಕಾಶದಲ್ಲಿ ಹಾರಾಡುತ್ತಲ್ವಾ? ಆದ್ರೆ 4 ಗೋಡೆ ಮಧ್ಯ ಕೂತ್ಕೊಂಡು ನೋಡಿದ್ರೆ ಹಕ್ಕಿ ಕಾಣಿಸುತ್ತಾ? ಇಲ್ಲ ಅಲ್ವಾ? ಸೊ ಅವರು ಹಕ್ಕಿ ಬಗ್ಗೆ, ಅದರ ರೆಕ್ಕೆಗಳ ಬಗ್ಗೆ, ಅದು ಹಾರಾಟದ ಬಗ್ಗೆ ಸುಮಾರು ಹೇಳಿದ್ರು. ಗುರುಗಳು ಎಲ್ರಿಗೂ ಹೇಳಿದ್ರು. ಆಮೇಲೆ ಒಬ್ಬೊಬ್ಬರನ್ನೇ ನಿಂತು ಕ್ವಶನ್ ಮಾಡ್ತಾರೆ. ಆದ್ರೆ ಎಲ್ರಿಗೂ ಅರ್ಥ ಆಗಿದೆ ಅಂದ್ರೆ ಹ್ಞೂ ಅಂದ್ರು. ಆದ್ರೆ ಪ್ರಶ್ನೆ ಕೇಳಿದ್ರೆ ಯಾರಿಗೂ ಅರ್ಥ ಆಗಿಲ್ಲ. ಕೊನೆಗೆ ಏನ್ ಹೇಳಿದ್ರು ಅವರು, ಸರಿ ಮಕ್ಕಳ, ಇವತ್ತು ಸಾಯಂಕಾಲ ನೀವೆಲ್ಲರೂ ಸಮುದ್ರದ ತೀರಕ್ಕೆ ಬನ್ನಿ, ನಾನು ಇನ್ನ ಚೆನ್ನಾಗಿ ನಿಮ್ಗೆ ಹಕ್ಕಿಯ ಬಗ್ಗೆ ಪಾಠವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಆ ನಂತರ ಎಲ್ಲ ಮಕ್ಕಳು ಸಾಯಂಕಾಲ ಕುತೂಹಲದಿಂದ ಕಾಯ್ತಾ ಇದ್ರು. ನಮ್ಗೆ ಸುಬ್ರಹ್ಮಣ್ಯಂ ಏನ್ ಹೇಳ್ತಾರೆ ಅಂತ ಕಾತುರದಿಂದ ಕಾಯ್ತಾ ಇದ್ರು. ಎಲ್ಲರೂ ಸಮುದ್ರದ ಬಳಿಗೆ ಸಂಜೆ ಬರ್ತಾರೆ. ಬಂದ ನಂತರ ಹಕ್ಕಿಗಳ ದಿಂಡು, ನೀವು ನೋಡ್ತೀರಲ್ಲ ಸಂಜೆ ಆಗ್ತಾ ಇದ್ದೀವಿ ಎಲ್ಲ ಮನೆಗಳ ಕಡೆ ಹೋಗೋದು, ಹಾಗೆ ಅಲ್ಲಿ ಹಕ್ಕಿಗಳು ತುಂಬಾ ಮುದ್ದಾಗಿ ಹಾರಾಟ ಆಡೋದನ್ನ ತೋರಿಸ್ತಾರೆ. ನೋಡಿ, ಬಾನಂಗಳದಲ್ಲಿ ಎಷ್ಟು ಚೆನ್ನಾಗಿ ಹಕ್ಕಿಗಳು ಹಾರಾಟ ಮಾಡ್ತಾ ಇದೆ. ಆ ಹಕ್ಕಿ ಹಾರಬೇಕಾದ್ರೆ ಬೇಕಾಗಿರೋದೇನು? ಅದರ ರೆಕ್ಕೆಗಳು. ಅದಕ್ಕೆ ಸಹಾಯವನ್ನ ಮಾಡುತ್ತೆ. ಹಾಗೆ ಅದರ ದೇಹ ಪುಟ್ಟದಾಗಿ ಇರುತ್ತೆ, ಹಾರೋದಕ್ಕೆ ಅದು ಸಹಾಯವನ್ನ ಮಾಡುತ್ತೆ ಅನ್ನೋದನ್ನ ಅದು ಪ್ರಾಕ್ಟಿಕಲ್ ಆಗಿ ಅವರು ಪ್ರಾಯೋಗಿಕವಾಗಿ ತೋರಿಸಿ ಪ್ರಕೃತಿಯ ಮಡಿಲಿನಲ್ಲಿ ನಿಂತು ಹೇಳಿದಾಗ ಎಲ್ಲ ಮಕ್ಕಳಿಗೂ ಅದು ಅಭ್ಯಾಸ ಆಗುತ್ತೆ, ಅರ್ಥ ಆಗುತ್ತೆ. ಹಾಗೇನೇನೆ ಇದರಿಂದ ನಾವು ತಿಳ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ,
ಏನೇ ನಮಗೆ ಡೌಟ್ ಬಂದರೆ, ನಮಗೇನು ಅರ್ಥ ಆಗಿಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಕರ ಬಳಿಗೆ ಹೋಗಿ ಕೇಳಿ ಅರ್ಥವನ್ನ ಮಾಡ್ಕೋಬೇಕು. ಸೊ ಅವತ್ತಿನಿಂದ ಅವರು ರಾಷ್ಟ್ರಪತಿ ಆದ್ರಲ್ಲ, ಆಗ್ಲೂ ಕೂಡ ಆ ಶಿವಸುಬ್ರಹ್ಮಣ್ಯಂ ಗುರುಗಳನ್ನ ನೆನೆಸ್ಕೊಳ್ತಾ ಅವರು ರಾಕೆಟ್ ಉಡಾವಣೆಯನ್ನ ಮಾಡಿದ್ರಲ್ವಾ, ಅದಕ್ಕೆ ಅವರೇ ಸ್ಫೂರ್ತಿಯಾಗಿ ನಿಂತರು ಅಂತ ಹೇಳಿ ಅವರು ತಮ್ಮ ಒಂದು ಭಾಷಣದಲ್ಲಿ ತಮಗೆ ಪ್ರೇರಣೆಯನ್ನು ನೀಡಿದಂತಹ ಗುರುಗಳನ್ನ ವರ್ಣಿಸ್ತಾರೆ. ಹೊಯ್ಸಳ ವಂಶಕ್ಕೆ ನಾಂದಿಯಾದಂತಹ ಸುದತ್ತಾಚಾರ್ಯರು, ವಿಜಯನಗರ ಸಾಮ್ರಾಜ್ಯಕ್ಕೆ ಮುನ್ನುಡಿ ಬರೆದಂತಹ ಹಕ್ಕಬುಕ್ಕರು, ಹಾಗೆ ಮಹಾಭಾರತಕ್ಕೆ ಕಾರಣರಾದ ಮಹಾಭಾರತದಲ್ಲಿ ಬರುವಂತಹ ಏಕಲವ್ಯ ಮತ್ತು ದ್ರೋಣಾಚಾರ್ಯರು, ಇವರ ಗುರುಭಕ್ತಿಯ ಬಗ್ಗೆ, ಹಾಗೆ ಶ್ರೀಕೃಷ್ಣ ಮಹಾಭಾರತದಲ್ಲಿ ಕುರುಕ್ಷೇತ್ರ ಸಮಯದಲ್ಲಿ ಅರ್ಜುನನಿಗೆ ಯಾವ ರೀತಿಯಲ್ಲಿ ಧರ್ಮದ ಮಾರ್ಗವನ್ನು ತಿಳಿಸ್ಕೊಡ್ತಾನೆ. ಸೊ ಇವೆಲ್ಲವನ್ನ ನಾವು ಕೇಳಿ ತಿಳ್ಕೊಳ್ತೀವಿ. ಹಾಗಾಗಿ ನೀವು ಪ್ರತಿಯೊಬ್ಬ ಗುರುಗಳನ್ನು ಸರಿಯಾದ ರೀತಿಯಲ್ಲಿ ಭಕ್ತಿ ಗೌರವದಿಂದ ಕಂಡಾಗ ಮಾತ್ರ ನೀವು ಕೂಡ ಒಂದು ಉನ್ನತ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಬಯಸ್ತೀನಿ. ಮತ್ತು ಆತ್ಮವಿಶ್ವಾಸ, ಪ್ರೋತ್ಸಾಹ, ಹಾಗೆ ನಿಮಗೆ ಸೋಲು ಎದುರಾದಾಗ ಅದನ್ನು ಹೇಗೆ ಎದುರಿಸಬೇಕು ಅಂತ ಧೈರ್ಯವನ್ನು ತುಂಬುವಂಥವರು, ಪರಿಶ್ರಮ, ಶಿಸ್ತು, ಸಮಯ ಪಾಲನೆ, ಪ್ರಾಮಾಣಿಕತೆ, ಜೀವನಕ್ಕೆ ಏನೇನು ಬೇಕು ಅದನ್ನೆಲ್ಲ ತಿಳಿಸ್ಕೊಡುವಂಥವ್ರೆ ನಮ್ಮ ಗುರುಗಳು. ಹಾಗೆ ಕೊರೋನಾ ಸಮಯದಲ್ಲಿ ನೀವೆಲ್ಲ ಕೇಳಿದ್ದೀರಾ, ಎಷ್ಟೋ ಜನ ಟೀಚರ್ಗಳು, ಶಿಕ್ಷಕರು ಬೀದಿಯಲ್ಲಿ ಬಂದು ಹಣ್ಣು ಮತ್ತು ತರಕಾರಿಗಳನ್ನು ಮಾರ್ತಾ ಇದ್ರು, ಹೌದಲ್ವಾ? ಅಂತಹ ಸಮಯದಲ್ಲಿ ಶಿಕ್ಷಕರ ಒಂದು ಪರಿಶ್ರಮವನ್ನು ನೋಡಲಾಗಿಲ್ಲ. ಆ ಸಮಯದಲ್ಲಿ ಅವ್ರಿಗೆ ಸಂಭಾವನೆ ಇರ್ತಾ ಇರಲಿಲ್ಲ ಅಲ್ವಾ? ಆದರೆ ಆಗ IT-BT ಕಂಪನಿಗಳಲ್ಲಿ ಕೆಲಸ ಮಾಡೋರು, ಡಾಕ್ಟರ್ಗಳು, ಇಂಜಿನಿಯರ್ಗಳು ಇವರೆಲ್ಲ ಆರಾಮಾಗಿ ಮನೆಯಲ್ಲಿ ಆನ್ಲೈನ್ ವರ್ಕ್ ಮಾಡಿಕೊಂಡು ಮನೆಯಲ್ಲಿ ಆರಾಮಾಗಿ ಕೂತಿರ್ತಾ ಇದ್ರು. ಆದರೆ ಕಷ್ಟಪಡ್ತಾ ಇದ್ದವ್ರು ಯಾರು? ಶಿಕ್ಷಕರು. ಅವ್ರಿಗೆ ಸಂಭಾವನೆ ಇರ್ತಾ ಇರಲಿಲ್ಲ, ಸ್ಕೂಲಿಗೆ ಹೋಗೋಂಗಿರ್ಲಿಲ್ಲ. ಸೊ ಈ ರೀತಿ ಎಲ್ಲ ಕಷ್ಟಗಳನ್ನು ಎದುರಿಸಿ ಬದುಕಂತಹ ಜೀವಿ. ಅದಕ್ಕೆ ಹೇಳಿದ್ದು ನಿಸ್ವಾರ್ಥ ಸೇವೆ ಮತ್ತೆ ಫಲಾಪೇಕ್ಷೆ ಇಲ್ಲದಂತಹ ಒಬ್ಬ ವ್ಯಕ್ತಿ ಶಿಕ್ಷಕರು. ಹಾಗಾಗಿ ಎಲ್ಲ ಗುರು ವೃಂದದವರಿಗೂ ನೀವು ಆದಷ್ಟು ಭಕ್ತಿಯ ನಮನಗಳನ್ನು ಸಲ್ಲಿಸಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ.